ನೋಡಪ್ಪ, ನಾನು ಆ ರಘು ಮನೆಗೆ ಮಾತ್ರ ಹೋಗಲ್ಲ. ಕೋಟಿ ರೂಪಾಯಿ ಕೊಡಲಿ, ರಘು ಮನೆಗೆ ಹೋಗಿ ನಾನು ಕೇಳಲ್ಲ. ನೋಡ, ನೀನು ರಘು ಮನೆಗೆ ಹೋಗಲೇಬೇಕಾ ನಾನೇನಾ? ಯಾಕಂದರೆ ಒಂದು ಕೋಟಿ ರೂಪಾಯಿಗಿಂತ ಅಮೂಲ್ಯವಾಗಿರ್ತಕ್ಕಂಥ ಅದು ಮತದಾನ. ಹಾಗಾಗಿ ನೀನು ರಘುನ ಕೇಳಲೇಬೇಕು. ಒಂದು ಮತ ಕೂಡ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ನೀನು ಯೋಚನೆ ಮಾಡಿ ನೋಡಿ, ಇಲ್ಲಿದ್ರೆ ಚುನಾವಣೆ ತಿರುವು ಕೂಡ ಬದಲಾಗ್ಬೋದು ಒಂದು ಮತದಿಂದ. ಅದ್ರ ಮೇಲೆ ಯೋಚನೆ ಮಾಡ್ತಕ್ಕಂಥ ವಿಷಯ ಆಗೈತಲ್ಲ, ನಿಜ ಅವನು ಹೇಳ್ತಿರೋದು. ಹಳೆದನ್ನೆಲ್ಲ ಮರ್ತು ಬಿಡು. ಎಲೆಕ್ಷನ್ ನಿಂತಿದ್ದೀನಿ, ಬಂದು ಮತ ಚಲಾಯಿಸ್ಬೇಕಲ್ಲ. ನೀವು ಇಷ್ಟು ಬಂದು ಕೇಳ್ಕೊಂಡ್ಮೇಲೆ ನಾವು ಮತದಾನ ಮಾಡಿಲ್ಲ ಅಂದ್ರೆ ಹೇಗೆ? ಖಂಡಿತವಾಗ್ಲೂ ಮತದಾನ ನಮ್ಮ ಹಕ್ಕು, ನಾವು ಮತದಾನ ಮಾಡೇ ಮಾಡಿ. ಈಗ ಚುನಾವಣೆಯ ಫಲಿತಾಂಶದ ಪ್ರಕಟಣೆ. ಮತ ಎಣಿಕೆ ನಂತರ ವೆಂಕಟೇಶ್ ಅವರು ತಮ್ಮ ಸಮೀಪ ಸ್ಪರ್ಧಿಗಿಂತ 1 ಮತದ ಅಂತರದಿಂದ ಜಯವನ್ನು ಸಾಧಿಸಿದ್ದಾರೆ. ನೋಡಿ ಸ್ನೇಹಿತರೆ, ಕೇವಲ 1 ಮತ ಅಂತರದಿಂದ ಇವತ್ತು ನಾನು ಗೆದ್ದಿದ್ದೀನಿ. ಆ ಮತ ಎಷ್ಟು ಅಮೂಲ್ಯವಾದದ್ದು ಗೊತ್ತಾ? ಆದ್ದರಿಂದ ಪ್ರತಿಯೊಬ್ಬ ಪ್ರಜೆನೂ ಮತಗಟ್ಟೆಗೆ ಬಂದು ಮತದಾನ ಮಾಡಿ ದೇಶದ ಅಭಿವೃದ್ಧಿಗಾಗಿ ಮತ್ತು ಉತ್ತಮ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿ. ಅದು ನಿಮ್ಮ ಮತದಾನದಿಂದ ಮಾತ್ರ ಸಾಧ್ಯ ಸ್ನೇಹಿತರೆ.